ನನ್ನ ಹೆಸರು ಡಾಕ್ಟರ್ ಹಂಸವೇಣಿ. ನಾನು ಫ್ಯಾಮಿಲಿ ಫಿಸಿಷಿಯನ್, ಗೌರ್ಮೆಂಟ್ ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತೀನಿ. ಸೊ ನೀವು ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಬರೀ ಕೈನಲ್ಲಿ ಹೋಗಬೇಡಿ. ಅಂದರೆ ನೀವು ಯಾವುದೇ ಒಂದು ಆಸ್ಪತ್ರೆಗೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಬೇಕು ಅಂತ ಹೋಗುವಾಗ ನಾವು ಯಾವತ್ತೂ ಬರೀ ಕೈನಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ಬರೀ ಕೈನಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಅದು ಹಣ್ಣು ಹಂಪಲು ಅಲ್ಲ, ನಿಮ್ಮ ಹಳೆಯ ಪ್ರಿಸ್ಕ್ರಿಪ್ಷನ್ಗಳನ್ನು ತೆಗೆದುಕೊಂಡು ಹೋಗೋದು ತುಂಬ ಒಳ್ಳೆಯದು. ಹಳೆ ಪ್ರಿಸ್ಕ್ರಿಪ್ಷನ್ ಅಂತಂದರೆ ಯಾವುದು? ಈಗ ನಾವು ಒಬ್ಬರು ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀವಿ ಅಂತಂದರೆ ನಮಗೇನೋ ಒಂದು ತೊಂದರೆ ಇರುತ್ತೆ, ಸಮಸ್ಯೆ ಇರುತ್ತೆ. ಶೀತ, ಕೆಮ್ಮು, ಜ್ವರ ಆಗಿರ್ಬೋದು, ಅಥವಾ ನಮಗೆ ಸ್ವಲ್ಪ ಮೇಜರ್ ಕಾಯಿಲೆಗಳ ಸಮಸ್ಯೆ ಇರುತ್ತೆ, ಹಾರ್ಟಿನ ಸಮಸ್ಯೆ ಇರುತ್ತೆ. ಈ ಥರದ್ದು ಏನಾದರೂ ಸಮಸ್ಯೆ ಇದ್ದಾಗ ನಾವು ಮುಂಚೆನೇ ಟ್ರೀಟ್ಮೆಂಟ್ ತೊಗೊಂಡಿರ್ತೀವಲ್ಲ, ಆ ಪ್ರಿಸ್ಕ್ರಿಪ್ಷನ್ಸನ್ನು ದಯವಿಟ್ಟು ತೊಗೊಂಡು ಹೋಗಬೇಕಾಗತ್ತೆ. ಯಾಕೆ ಅಂತಂದರೆ ಈಗಿನ ನಾವು ಹೋಗ್ತಾ ಇರೋ ಡಾಕ್ಟರ್ಗೆ ನಮ್ಮ ಹಿಂದಿನ ಹಿಸ್ಟ್ರಿ ಗೊತ್ತಿರಲ್ಲ. ಹಾಗಾಗಿ ನಾವು ಪ್ರಿಸ್ಕ್ರಿಪ್ಷನನ್ನು, ಹಳೆಯ ಪ್ರಿಸ್ಕ್ರಿಪ್ಷನ್ ಆಗಿರ್ಬೋದು, ಅಥವಾ ಅದ್ರ ಜೊತೆಗೆ ನಮಗೆ ಯಾವುದಾದ್ರು ಇಂಜೆಕ್ಷನ್ ಅಥವಾ ಮಾತ್ರೆಗೆ ಅಲರ್ಜಿ ಇತ್ತು ಅಂತಂದರೆ, ಅಲರ್ಜಿ ಅಂತಂದರೆ ಒಂದು ಡೈಕ್ಲೋ ಇಂಜೆಕ್ಷನ್ ಆಗಿರ್ಬೋದು, ಅಥವಾ ಅನೆಸ್ಥೇಷಿಯಾ, ಝೈಲೋಕೆನ್, ಲಿಗ್ನೋಕೆನ್ ಅಂತೆಲ್ಲ ಬರುತ್ತೆ ಅನೆಸ್ಥೇಷಿಯಾ. ಆ ಥರ ಏನಾದರೂ ಅನೆಸ್ಥೇಷಿಯಾಗಳಿಗೆ ಅಲರ್ಜಿ ಇರ್ಬೋದು. ಆ ಥರದ್ದೊಂದು ಮಾಹಿತಿ ಇರುವಂತಹ ಒಂದು ಸ್ಲಿಪ್ಪನ್ನು ನಾವು ಡಾಕ್ಟರ್ ಹತ್ರ ತೊಗೊಂಡೋದ್ರೆ ಅವರು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಈ ರೀತಿಯಾದ ಇಂಜೆಕ್ಷನ್ ಅಥವಾ ಮಾತ್ರೆಗಳನ್ನು, ಕೆಲವ್ರಿಗೆ ಆ್ಯಂಟಿಬಯೋಟಿಕ್ಕಿಗೂ ಕೂಡ ಅಲರ್ಜಿ ಆಗಿರುತ್ತೆ. ಸೊ ಅಲರ್ಜಿ ಅಂತಂದರೆ ಕೆಲವ್ರಿಗೆ ರ್ಯಾಷಸ್ ಆಗ್ಬೋದು, ಹೊಟ್ಟೆ ನೋವು ಬರ್ಬೋದು, ಈ ಥರದ್ದು ಮೈನರ್ ಸಿಂಪ್ಟಮ್ಸ್ ಬರ್ಬೋದು. ಅದ್ರ ಜೊತೆಗೆ ಕೆಲವ್ರಿಗೆ ಆ ಮಾತ್ರೆಗಳನ್ನ ತೊಗೊಂಡಿದ್ದ ತಕ್ಷಣ ಸಡನ್ನಾಗಿ ಅನಾಫಿಲಾಕ್ಟಿಕ್ ಶಾಕ್ ಅಂತ ಆಗಿ ಅವರು ತಕ್ಷಣ ಟ್ರೀಟ್ಮೆಂಟ್ ಕೊಡೋದಕ್ಕೆ ಟೈಮೂ ಸಿಗದೆ ಇರೋ ಅಷ್ಟು ಬೇಗನೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಒಬ್ಬರು ಡಾಕ್ಟರ್ ಹತ್ರ ಹೋಗಬೇಕಾದ್ರೆ ಹಳೆಯ ಪ್ರಿಸ್ಕ್ರಿಪ್ಷನ್ ಮತ್ತು ನಮ್ಮ ಅಲರ್ಜಿ ಡೀಟೇಲ್ಸ್, ಮತ್ತು ನಮಗೇನಾದರೂ ಸರ್ಜರಿ ಆಗಿತ್ತು ಅಂತಂದರೆ, ಅಥವಾ ನಮಗೇನಾದರೂ ಆನುವಂಶಿಕ ಕಾಯಿಲೆ ಇತ್ತು ಅಂತಂದರೆ ಅದರ ಡೀಟೇಲ್ಸನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಅದ್ರ ಜೊತೆಗೆ ನಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಒಬ್ಬರು ಡಾಕ್ಟರ್ ಹತ್ರ ಹೋಗ್ತಾ ಇರುವಾಗ ನಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನಾವು ಅಲ್ಲಿ ನೆನಪು ಮಾಡ್ಕೊಂಡು ಕೇಳೋದಕ್ಕಿಂತ ಅದನ್ನು ಒಂದು ಪೇಪರ್ನಲ್ಲಿ ಬರೆದುಕೊಂಡು ಒಂದು ರೈಟಪ್ ಮಾಡಿಕೊಂಡು ನಮಗೇನೇನು ಡೌಟ್ಸ್ ಇದೆ ಅಂತ ನೆನಪು ಮಾಡಿಕೊಂಡು ಬರ್ಕೊಂಡು ಹೋದರೆ ಆವಾಗ ನಮಗೆ ಅವ್ರ ಹತ್ರ ಈಸಿಯಾಗಿ ಏನೇನು ನಾವು ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ನಮಗೆ ನೆನಪಾಗುತ್ತೆ. ಧನ್ಯವಾದಗಳು.